ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಟೊಮೆಟೊ ಚಿತ್ರಾನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ನನ್ನನ್ನು ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ದಯವಿಟ್ಟು ಮಾಡ್ಕೊಳ್ಳಿ. ಹಾಗೆ ನನ್ನ ವೀಡಿಯೋಸ್ ನೋಡುವಾಗ ಒಂದು ಲೈಕ್ ಕೂಡ ಕೊಡಿ. ಮತ್ತು ಇವತ್ತು ಹೇಗೆ ಟೊಮೆಟೊ ಚಿತ್ರಾನ್ನ ಮಾಡೋದು ಅಂತ ಹೇಳ್ಕೊಡ್ತೀನಿ. ಭಾಳ ಈಸಿ, ಅದು ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು, ಡ್ರೈ ಆಗೋದೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಇದು ಟೊಮೆಟೊ ಹಣ್ಣು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ 2 ತೊಗೊಂಡಿದ್ದೀನಿ. ಆಯಿತಾ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಡಲೆಕಾಯಿ ಬೀಜನ ಫಸ್ಟ್ ಹಾಕ್ಕೊಂಬಿಟ್ಟು ಅದನ್ನು ಹುರಿದ್ಬಿಟ್ಟು ಫುಲ್ ಫ್ಲೇಮಲ್ಲಿ ಇಡಬಾರ್ದು, ಮೀಡಿಯಮಲ್ಲಿ ಇಟ್ಕೊಳ್ಳಿ. ಸಪ್ರೇಟ್ ತೆಗೆದಿಟ್ಕೊಂಬಿಡ್ಬೇಕು ಕಡಲೆಕಾಯಿ ಬೀಜನ. ಮತ್ತು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಕಡಲೆಬೇಳೆ ಕಡಲೆಬೇಳೆ ಒಂಚೂರು ಕಲರ್ ಬಂದಮೇಲೆ ಉದ್ದಿನಬೇಳೆ ಅದು ಕೂಡ ಒಂಚೂರು ಕಲರ್ ಬರಲಿ. ಸಿಮ್ಮಲ್ಲೇ ಇಟ್ಕೊಳ್ಬೇಕು, ಇಲ್ಲಾಂದರೆ ಸೀದೋಗ್ತದೆ. ಸಿಮ್ಮಲ್ಲಿ ಇಟ್ಕೊಂಡು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಭಾಳ ಟೇಸ್ಟಿಯಾಗಿರುತ್ತೆ, ಒಂದು ಅನ್ನಕ್ಕೆ ಅಂಟ್ಕೊಂಡಂಗಿರುತ್ತೆ. ಆನಿಯನ್ನು ಟೊಮೆಟೊ ಎಲ್ಲ ಸಿಗುವಾಗ ಒಂಥರ ಟೇಸ್ಟಿಯಾಗಿ ಅನಿಸುತ್ತೆ. ಇದು ಹಸಿಮೆಣಸಿನ್ಕಾಯಿನ ಉದ್ದುದ್ದು ಕಟ್ ಮಾಡಿ ಹಾಕ್ಕೊಂಡೆ, ಜೊತೆಗೆ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಬಾಡಲಿ. ನಾವು ಟೊಮೊಟೊನೂ ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು, ಈರುಳ್ಳಿನೂ ಅಷ್ಟೇ ಉದ್ದುದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಇದೆಲ್ಲ ಹಸಿದು ವಾಸನೆ ಹೋದ್ಮೇಲೆ ಹಸಿಮೆಣಸಿನ್ಕಾಯಿದು ಹೋದ ನಂತರ ಈರುಳ್ಳಿ ಟೊಮೊಟೊ ಎಷ್ಟಿದೆ ಅಷ್ಟೇ ಈರುಳ್ಳಿ ಸದಾ ಇರಬೇಕು, ಜಾಸ್ತಿ ಇರಬೇಕು ಈರುಳ್ಳಿ, ಆವಾಗಲೇ ಅದು ಚೆನ್ನಾಗಿ ಅನಿಸೋದು. ಅದೊಂಚೂರು ಬಾಡಿದ್ಮೇಲೆ ಅದು ಎಣ್ಣೆಲೇ ಚೆನ್ನಾಗಿ ಬಾಡ್ತಾ ಇರಲಿ. ನಾವು ತೆಳುವಾಗಿ ಕಟ್ ಮಾಡಿಕೊಂಡ್ರೆ ಬೇಗ ಆಗ್ತದೆ. ಅದು ಜೊತೆಗೆ ಒಂಚೂರು ಅರಿಶಿನ ಪುಡಿ ಅರಿಶಿನ ಪುಡಿನೂ ಆದಮೇಲೆ ಉಪ್ಪು ಹಾಕ್ಕೊಂಡ್ಬಿಟ್ಟು ಬಾಡಿಸಿ. ಯಾವಾಗ್ಲೂ ಈರುಳ್ಳಿಗೆ ಉಪ್ಪು ಹಾಕಿ ಎಣ್ಣೆಲಿ ಬಾಡಿಸಿದ್ರೆ ಬೇಗ ಬಾಡುತ್ತೆ. ಈಗ ಟೊಮೆಟೊನ ಹಾಕ್ತಾಯಿದ್ದೀನಿ. ಇದೆಲ್ಲವನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಬೇಗ ಆಗುತ್ತೆ. ನಾವು ಎಲ್ಲಾದರೂ ಹೋಗಿ ಬಂದಾಗ ಏನು ಮಾಡೋದು, ಸಾರು ಮಾಡಬೇಕಾ ಅಂತೆಲ್ಲ ಯೋಚನೆ ಮಾಡೋಷ್ಟೇ ಟೊಮೆಟೊ ಚಿತ್ರಾನ್ನ ಮಾಡ್ಕೊಳ್ಬೋದು. ಮುಚ್ಚಿಟ್ಬಿಡಿ. ನೋಡಿ ಬೆಂದಿದೆ, ಮುಚ್ಚಿಟ್ಟು ಬೇಯಿಸಿರೋದು, ಅದು ಆಯಿಲಲ್ಲೇ ಬೆಂದಿರುತ್ತೆ. ಆಮೇಲೆ ಸ್ಪೂನೆಲ್ಲ ಟೊಮೆಟೊನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಚೆನ್ನಾಗಿ, ಅದು ಗೊಜ್ಜು ಥರ ಸೇರಿಕೊಳ್ಳುತ್ತೆ. ಆಗ ನೋಡಿ ರೆಡಿ ಇದೆ. ನೋಡಿ ಒಂಚೂರು ಆಯಿಲ್ ಇರಲ್ಲ, ಏನಿಲ್ಲ. ಈಗ ನಾವು ಕಡಲೆಕಾಯಿ ಬೀಜ ಹುರಿದಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಅದಾದಮೇಲೆ ರೈಸ್ ಮಾಡಿಬಿಟ್ಟು ಅನ್ನ ಮಾಡಿದ್ಮೇಲೆ ಅನ್ನ ಸ್ವಲ್ಪ ಆರಬೇಕು, ಹಂಗೆ ಹಾಕ್ಬೇಕಿಲ್ಲ ಅಂದರೆ ಈ ಥರ ಮುದ್ದೆಯಾಗಿ ಬಿದ್ದೋಗುತ್ತೆ. ಹಂಗೆ ಸ್ವಲ್ಪ ಅನ್ನ ಆರಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳಿ. ಭಾಳ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿ ಅನಿಸುತ್ತೆ, ಮಧ್ಯಾಹ್ನ ಲಂಚ್ ಬಾಕ್ಸ್ಗೂ ಚೆನ್ನಾಗಾಗುತ್ತೆ. ಜೊತೆಗೆ ಬೇಕಾದ ಚಟ್ನಿ, ಪಕೋಡ, ವಡೆ ಏನು ಬೇಕಾದರೂ ಇಟ್ಕೊಳ್ಬೋದು. ನೀವು ಮಾಡಿ ನೋಡಿ, ಭಾಳ ಟೇಸ್ಟಿಯಾಗಿರುತ್ತೆ, ಈಸಿಯಾಗಿರುತ್ತೆ, ಮಕ್ಕಳಿಗೂ ಖುಷಿ ಆಗುತ್ತೆ, ಖಾರ ಕಡಿಮೆ ಇರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.